ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಯೋಗ, ಧ್ಯಾನ ಮತ್ತು ಕುಂಡಲಿನಿ ಜಾಗೃತಿಯ ಬೆನ್ನತ್ತಿದ್ದಾರೆ ಅಲ್ವಾ? ಖಂಡಿತ. ಕೇವಲ ಒಂದು ಕ್ಷಣದ ಧ್ಯಾನದಲ್ಲಿ ಅಥವಾ ಯಾವುದೋ ನಿರ್ದಿಷ್ಟ ಉಸಿರಾಟದ ಕ್ರಿಯೆಯಲ್ಲಿ ಅದ್ಭುತ ಶಕ್ತಿಯೊಂದು ಮೈದಾಳುತ್ತದೆ ಎಂದು ಅನೇಕರು ನಂಬಿದ್ದಾರೆ. ಹೌದು. ಆದರೆ ಮಾನವನ ಪ್ರಜ್ಞೆಯ ಅತ್ಯಂತ ನಿಗೂಢ ಆಯಾಮಗಳನ್ನು ಅಕ್ಷರಶಃ ಬಿಡಿಸಿಡುವ ಗಾಯತ್ರಿ ಚೈತನ್ಯವನ್ನು ಗಮನಿಸಿದಾಗ ಒಂದು ಆಘಾತಕಾರಿ ಸತ್ಯ ಹೊರಬೀಳುತ್ತದೆ. ನಿಜ. ಆ ಸತ್ಯ ಎಂದರೆ ಕೇವಲ ಶಕ್ತಿಯನ್ನು ಎಬ್ಬಿಸಿದರೆ ಸಾಲದು. ಅದಕ್ಕೊಂದು ನಿರ್ದಿಷ್ಟ ಪಾಸ್ವರ್ಡ್ ಇಲ್ಲದಿದ್ದರೆ ಆ ಎಚ್ಚರಗೊಂಡ ಶಕ್ತಿ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಅಷ್ಟೇ ಅಲ್ಲ, ಅದು ಅಪಾಯಕಾರಿಯೂ ಆಗಬಹುದು. ಹಾಗಾದ್ರೆ ಆ ಪಾಸ್ವರ್ಡ್ ಯಾವುದು? ದೇಹದೊಳಗಿನ ಸೂಕ್ಷ್ಮ ಶಕ್ತಿಗಳ ನಿಜವಾದ ಚಲನೆ ಹೇಗೆ ನಡೆಯುತ್ತದೆ? ಕುಂಡಲಿನಿ ಎನ್ನುವುದು ಕೇವಲ ಒಮ್ಮೆಲೆ ಸ್ಫೋಟಗೊಳ್ಳುವ ಶಕ್ತಿಯೇ, ಅಥವಾ ಅದೊಂದು ನಿರ್ದಿಷ್ಟ ನಿಲ್ದಾಣಗಳನ್ನು ದಾಟಿ ಹೋಗಬೇಕಾದ ಕಠಿಣ ಪಯಣವೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸರಿಯಾಗಿ ಹೇಳಿದ್ದೀರಿ. ಜ್ಞಾನದ ಹೊಸ ಆಯಾಮಗಳನ್ನು ಅನ್ವೇಷಿಸುವ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಮ್ಮ ಇಂದಿನ ಬೌದ್ಧಿಕ ಪಯಣ ಸಂಪೂರ್ಣವಾಗಿ ಗಾಯತ್ರಿ ಚೈತನ್ಯವನ್ನು ಆಧರಿಸಿದೆ. ಹೌದು. ಯೋಗ ವಿಜ್ಞಾನದಲ್ಲಿ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವ ಪ್ರಕ್ರಿಯೆಯ ಬಗ್ಗೆ ಹಲವು ಭಿನ್ನಾಭಿಪ್ರಾಯಗಳಿವೆ. ಗಾಯತ್ರಿ ಚೈತನ್ಯವು ಈ ಪಯಣವನ್ನು ಹೇಗೆ ವಿಶ್ಲೇಷಿಸುತ್ತದೆ ಎಂಬುದನ್ನು ನಾವು ಮೊದಲು ನೋಡಬೇಕಿದೆ. ಖಂಡಿತ. ಗಾಯತ್ರಿ ಚೈತನ್ಯವನ್ನು ಆಳವಾಗಿ ವಿಶ್ಲೇಷಿಸಿದಾಗ ಕುಂಡಲಿನಿ ಯೋಗದ ಸಾಧನೆಯು ಬೇರೆ ಬೇರೆ ಗುರುಪರಂಪರೆಗಳಲ್ಲಿ ಅತ್ಯಂತ ವಿಭಿನ್ನ ರೀತಿಯಲ್ಲೇ ನಡೆಯುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ಅಲ್ವಾ? ಹೌದು. ಇಲ್ಲಿ ಪ್ರಮುಖವಾಗಿ 2 ಭಿನ್ನವಾದ ಹಾಗೂ ಅಷ್ಟೇ ಪ್ರಭಾವಶಾಲಿಯಾದ ಮಾರ್ಗಗಳನ್ನು ಉಲ್ಲೇಖಿಸಲಾಗಿದೆ. ಮೊದಲನೆಯ ವಿಧಾನವು ಅತ್ಯಂತ ವ್ಯವಸ್ಥಿತವಾದದ್ದು. ಅಂದ್ರೆ ಒಂದು ರೀತಿಯಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಹೋಗುವ ಕ್ರಮ. ನಿಖರವಾಗಿ. ಇದರಲ್ಲಿ ಸಾಧಕನು ಮೊದಲು ತನ್ನ ಬೆನ್ನುಹುರಿಯಲ್ಲಿರುವ 6 ಚಕ್ರಗಳನ್ನು, ಅಂದರೆ ಷಟ್ಚಕ್ರಗಳನ್ನು ಒಂದೊಂದಾಗಿ ಭೇದಿಸುತ್ತಾನೆ. ಆ ದಾರಿಯನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಿದ ನಂತರವೇ ಆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುತ್ತಾನೆ. ಓಹೋ, ಅಂದ್ರೆ ಇದೊಂದು ರೀತಿಯಲ್ಲಿ ರಾಜಮಾರ್ಗವನ್ನು ಮೊದಲು ನಿರ್ಮಿಸಿ ಆಮೇಲೆ ವಾಹನ ಬಿಡುವ ಹಾಗೆ. ಅದೇ. ಮೊದಲು ರಸ್ತೆಯಲ್ಲಿರುವ ಅಡೆತಡೆಗಳನ್ನೆಲ್ಲ ತೆರವುಗೊಳಿಸಿ ಆನಂತರ ಆ ಶಕ್ತಿಯ ವಾಹನವನ್ನು ಚಲಾಯಿಸಲು ಆರಂಭಿಸುವ ಹಾಗೆ. ಹಾಗಾದ್ರೆ ಎರಡನೇ ಮಾರ್ಗವು ಇದರ ಸಂಪೂರ್ಣ ವಿರುದ್ಧವಾಗಿರಬೇಕಲ್ವೇ? ಗಾಯತ್ರಿ ಚೈತನ್ಯವು ಆ ಎರಡನೇ ಮಾರ್ಗವನ್ನು ಹೇಗೆ ವಿವರಿಸುತ್ತದೆ? ಆ ಎರಡನೇ ಮಾರ್ಗವು ಸ್ವಲ್ಪ ಹೆಚ್ಚು ತೀವ್ರವಾದದ್ದು. ಇಲ್ಲಿ ಸಾಧಕನು ಮೊದಲು ಕುಂಡಲಿನಿ ಶಕ್ತಿಯನ್ನೇ ಗತಿಶೀಲಗೊಳಿಸುತ್ತಾನೆ. ಗತಿಶೀಲ ಅಂದ್ರೆ ಆ ಸುಪ್ತಾವಸ್ಥೆಯಲ್ಲಿರುವ ಶಕ್ತಿಯನ್ನು ಡೈನಾಮಿಕ್ ಆಗಿ ಪರಿವರ್ತಿಸುವುದು, ಸರಿತಾನೆ? ಹೌದು. ಆ ಪ್ರಚಂಡ ಶಕ್ತಿಯು ಎಚ್ಚರಗೊಂಡ ನಂತರ ಆ ಶಕ್ತಿಯ ವೇಗ ಮತ್ತು ಒತ್ತಡದ ಮೂಲಕವೇ ಒಂದೊಂದಾಗಿ ಚಕ್ರಗಳ ಭೇದನ ಪ್ರಕ್ರಿಯೆ ನಡೆಯುತ್ತಾ ಹೋಗುತ್ತದೆ. ದಿಕ್ಕುಗಳು ಬೇರೆಯಾದರೂ 6 ಚಕ್ರಗಳನ್ನು ದಾಟಿ ಅಂತಿಮ ಗುರಿಯನ್ನು ತಲುಪುವುದು 2 ಮಾರ್ಗಗಳ ಉದ್ದೇಶವಾಗಿದೆ ಅಂತ ಗಾಯತ್ರಿ ಚೈತನ್ಯ ಸ್ಪಷ್ಟಪಡಿಸುತ್ತದೆ. ಖಂಡಿತವಾಗಿಯೂ. 2 ಮಾರ್ಗಗಳು ತಮ್ಮದೇ ಆದ ವಿಶಿಷ್ಟತೆಯನ್ನು ಹೊಂದಿವೆ. ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಒಂದು ಭದ್ರವಾದ ಬೊಕ್ಕಸದ ಕಲ್ಪನೆಯನ್ನು ನಾನಿಲ್ಲಿ ತರಬಯಸುತ್ತೇನೆ. ಸರಿ, ಹೇಳಿ. ಮೊದಲನೇ ವಿಧಾನವು ಮೊದಲು ಆ ಬೀಗದ ಕೈಯನ್ನು ಅಥವಾ ಪಾಸ್ವರ್ಡ್ ಅನ್ನು ಬಹಳ ತಾಳ್ಮೆಯಿಂದ ಹುಡುಕಿ ಅದನ್ನು ಕೈಯಲ್ಲಿ ಭದ್ರವಾಗಿ ಇಟ್ಟುಕೊಂಡು ನಂತರ ಬೊಕ್ಕಸದ ಬಳಿ ಹೋಗುವ ಹಾಗೆಯಿದೆ. ಹೌದು, ಅತ್ಯಂತ ಸುರಕ್ಷಿತವಾದ ಮಾರ್ಗವದು. ಇನ್ನು ಎರಡನೇ ವಿಧಾನವು ನೇರವಾಗಿ ಬೊಕ್ಕಸದ ಬಳಿಯೇ ನಿಂತು ಆ ಕ್ಷಣದ ತೀವ್ರತೆಯಲ್ಲಿಯೇ ಆ ಪಾಸ್ವರ್ಡ್ ಕಂಡುಹಿಡಿಯಲು ಪ್ರಯತ್ನಿಸುವ ಹಾಗೆ ಇದೆ, ಅಲ್ವಾ? ನಿಜ. ಆದರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ಅಂಶವಿದೆ. ಗಾಯತ್ರಿ ಚೈತನ್ಯದಲ್ಲಿ ಈ ಚಕ್ರಗಳನ್ನು ಭೇದಿಸುವುದು ಎಂಬ ಪದವನ್ನು ಬಳಸಲಾಗಿದೆ. ಹೌದು. ಆ ಭೇದಿಸುವುದು ಎಂಬ ಪದ ಕೇಳಿದಾಗ ಯಾವುದೋ ಒಂದು ಭೌತಿಕ ಗೋಡೆಯನ್ನು ಒಡೆದಂತೆ ಕೇಳಿಸುತ್ತದೆ. ಈ ಚಕ್ರಭೇದನ ಪ್ರಕ್ರಿಯೆ ಕೇವಲ ಒಂದು ದೈಹಿಕ ಅಥವಾ ಜೈವಿಕ ಕ್ರಿಯೆಯೇ? ಆ ಬೊಕ್ಕಸದ ರೂಪಕ ಈ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಬಹಳ ಸಹಕಾರಿಯಾಗಿದೆ. ಬೊಕ್ಕಸವನ್ನು ತೆರೆಯುವುದು ಎಂದರೆ ಕೇವಲ ಲೋಹದ ಬಾಗಿಲನ್ನು ಮೀಟುವುದಲ್ಲ. ಅಂದರೆ ಅದರ ಹಿಂದೆ ಬೇರೆದೇ ಆದ ಸೂಕ್ಷ್ಮ ಪ್ರಕ್ರಿಯೆಯಿದೆ. ಖಂಡಿತ. ಗಾಯತ್ರಿ ಚೈತನ್ಯದಲ್ಲಿ ಈ ಪ್ರಕ್ರಿಯೆಯ ಆಳವನ್ನು ವಿವರಿಸಲು ಅತ್ಯಂತ ಸೂಕ್ಷ್ಮವಾದ ಪರ್ಯಾಯ ಪದಗಳನ್ನು ಬಳಸಲಾಗಿದೆ. ಚಕ್ರವೇಧನ, ಚಕ್ರಶೋಧನ, ಚಕ್ರ ಪರಿಷ್ಕಾರ, ಚಕ್ರ ಜಾಗರಣ ಮತ್ತು ಗುಹ್ಯ ಕೇಂದ್ರಗಳ ಪ್ರಕಟೀಕರಣ ಎಂದು ಇದನ್ನು ಕರೆಯಲಾಗುತ್ತದೆ. ಓ, ಇಷ್ಟೊಂದು ಪದಗಳಿವೆಯೇ? ಇಲ್ಲಿ ವೇದನ ಎಂದರೆ ನಿಖರವಾಗಿ ಗುರಿಯಿಟ್ಟು ಭೇದಿಸುವುದು ಅಂತ ಅರ್ಥೈಸಬಹುದೇ? ಹೌದು, ವೇದನ ಅಂದ್ರೆ ಅದೇ.
ಮತ್ತು ಶೋಧನಾ ಹಾಗೂ ಪರಿಷ್ಕಾರ ಎಂದ್ರೆ ಕೇವಲ ಒಡೆಯುವುದಲ್ಲ, ಬದಲಾಗಿ ಅತ್ಯಂತ ಆಳವಾದ ಶುದ್ಧೀಕರಣ ಮಾಡುವುದು. ಒಂದು ನಿಮಿಷ, ಇಲ್ಲಿ ಶೋಧನಾ ಅಥವಾ ಶುದ್ಧೀಕರಣ ಎಂದರೆ ಯಾವ ಕೊಳೆಯನ್ನು ತೆಗೆಯುವ ಬಗ್ಗೆ ಪ್ರಸ್ತಾಪಿಸಲಾಗುತ್ತಿದೆ? ಬಹಳ ಒಳ್ಳೆ ಪ್ರಶ್ನೆ. ನಮ್ಮ ನರಮಂಡಲದಲ್ಲಿರುವ ಭೌತಿಕ ತಡೆಗಳೇ ಅಥವಾ ಇದು ಸಂಪೂರ್ಣವಾಗಿ ಮಾನಸಿಕ ಸ್ತರದಲ್ಲಿ ನಡೆಯುವ ಪ್ರಕ್ರಿಯೆಯೇ ಅಂತ ಸಾಮಾನ್ಯವಾಗಿ ಜನರಿಗೆ ಗೊಂದಲವಾಗುತ್ತದೆ. ಇದು ಕೇವಲ ಭೌತಿಕ ದೇಹದೊಳಗಿನ ಪ್ರಕ್ರಿಯೆ ಅಲ್ಲ. ಒಂದು ಚಕ್ರ ಭೇದನೆಯಾಗುತ್ತಿದೆ ಅಥವಾ ಶೋಧನೆ ಆಗುತ್ತಿದೆ ಎಂದರೆ ಆ ವ್ಯಕ್ತಿಯ ಗುಣ, ಸ್ವಭಾವ ಮತ್ತು ವ್ಯಕ್ತಿತ್ವದಲ್ಲಿಯೇ ಆಮೂಲಾಗ್ರ ಬದಲಾವಣೆಯಾಗುತ್ತಿದೆ ಎಂದರ್ಥ. ಓಹೋ, ಅಂದ್ರೆ ಆ ಬೊಕ್ಕಸದ ಮೇಲಿರುವ ತುಕ್ಕು ಎಂದರೆ ನಮ್ಮೊಳಗಿನ ಅಹಂಕಾರ, ಭಯ, ಕೀಳರಿಮೆ ಮತ್ತು ಅಜ್ಞಾನದ ಕವಚಗಳು ಅಂತ ಹೇಳ್ಬೋದಾ? ಖಂಡಿತವಾಗಿಯೂ. ಚಕ್ರಗಳು ಈ ಮಾನಸಿಕ ಮತ್ತು ಭಾವನಾತ್ಮಕ ಗ್ರಂಥಿಗಳಿಂದ ಬಂಧಿತವಾಗಿರುತ್ತವೆ. ಶೋಧನಾ ಪ್ರಕ್ರಿಯೆಯಲ್ಲಿ ಈ ಪ್ರತಿಯೊಂದು ನಕಾರಾತ್ಮಕ ಭಾವನೆಗಳು ಸುಟ್ಟು ಹೋಗುತ್ತವೆ. ಒಳಗಿನ ಕೊಳೆಯು ಕಳಚಿಕೊಳ್ಳುವ ಈ ಪ್ರಕ್ರಿಯೆಯು ಅತ್ಯಂತ ನೋವಿನಿಂದ ಮತ್ತು ಸವಾಲಿಂದ ಕೂಡಿರುತ್ತದೆ ಅಲ್ವಾ? ಹೌದು. ಆದ್ದರಿಂದಲೇ ಈ ಪಯಣಕ್ಕೆ ಅತ್ಯಂತ ಕಟ್ಟುನಿಟ್ಟಿನ ಶಿಸ್ತಿನ ಅಗತ್ಯವಿರುತ್ತದೆ ಅಂತ ಗಾಯತ್ರಿ ಚೈತನ್ಯ ಒತ್ತಿ ಹೇಳುತ್ತದೆ. ಚಕ್ರಗಳನ್ನು ಭೇದಿಸುವ ಈ ವಿಭಿನ್ನ ವಿಧಾನಗಳನ್ನು ಮತ್ತು ಅದರ ಹಿಂದಿನ ಶುದ್ಧೀಕರಣದ ತತ್ವವನ್ನು ಅರಿತಾಗ ಇದೊಂದು ಅಗಾಧವಾದ ಸಿದ್ಧತೆ ಎಂದು ಸ್ಪಷ್ಟವಾಗುತ್ತದೆ. ನಿಜ. ಆದರೆ ಗಾಯತ್ರಿ ಚೈತನ್ಯವನ್ನು ಓದುವಾಗ ಒಂದು ಆಘಾತಕಾರಿ ಅಂಶ ಎದುರಾಗುತ್ತದೆ. ಕೇವಲ ಕುಂಡಲಿನಿಯು ಜಾಗೃತಗೊಳ್ಳುವುದರಿಂದ ಯಾವುದೇ ಲಾಭವಿಲ್ಲ. ಆ ಶಕ್ತಿಯು ಆಜ್ಞಾಚಕ್ರವನ್ನು ತಲುಪಲೇಬೇಕು ಎಂದು ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು, ಇದೇ ಆ ಕಠಿಣ ಸತ್ಯ. ಜಗತ್ತಿನಾದ್ಯಂತ ಎಷ್ಟೋ ಯೋಗ ಕೇಂದ್ರಗಳಲ್ಲಿ ಕೇವಲ ಆ ಕುಂಡಲಿನಿ ಎಚ್ಚರಿಸುವುದೇ ಅಂತಿಮ ಗುರಿ. ಅದೇ ಬಹುದೊಡ್ಡ ಪವಾಡ ಎಂದು ನಂಬಲಾಗಿದೆ. ಕೇವಲ ಶಕ್ತಿ ಎಚ್ಚರಗೊಂಡ್ರೆ ಅದೇಕೆ ವ್ಯರ್ಥವಾಗಬೇಕು? ಅದಕ್ಕೆ ತನ್ನದೇ ಆದ ಸ್ವಂತ ದಿಕ್ಕಿಲ್ಲವೇ? ಈ ಪ್ರಶ್ನೆ ಇಡೀ ಯೋಗ ವಿಜ್ಞಾನದ ಅತಿ ದೊಡ್ಡ ತಪ್ಪು ಕಲ್ಪನೆಯನ್ನು ಪ್ರಶ್ನಿಸುತ್ತದೆ. ಗಾಯತ್ರಿ ಚೈತನ್ಯವು ಈ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ಅಂದ್ರೆ ಶಕ್ತಿ ಎಚ್ಚರಗೊಳ್ಳುವುದು ಕೇವಲ ಒಂದು ಪ್ರಾಥಮಿಕ ಹಂತವಷ್ಟೇ. ಹೌದು, ಶಕ್ತಿ ಎಚ್ಚರಗೊಳ್ಳುವುದು ಕೇವಲ ಇಂಧನವನ್ನು ಒದಗಿಸಿದಂತೆ. ಭ್ರೂಮಧ್ಯದಲ್ಲಿರುವ ಆಜ್ಞಾಚಕ್ರವು ನಮ್ಮ ಅಸ್ತಿತ್ವದ ಕಂಟ್ರೋಲ್ ರೂಮ್ ಅಥವಾ ನಿಯಂತ್ರಣ ಕೊಠಡಿಯಾಗಿದೆ. ಓ, ಕಂಟ್ರೋಲ್ ರೂಮ್. ಆಜ್ಞಾಚಕ್ರವು ಬುದ್ಧಿವಂತಿಕೆ, ವಿವೇಕ, ಅಂತಃಪ್ರಜ್ಞೆ ಮತ್ತು ಅಪರೋಕ್ಷ ಜ್ಞಾನದ ಮೂಲಪೀಠವಾಗಿದೆ. ಶಕ್ತಿಯು ಆಜ್ಞಾಚಕ್ರವನ್ನು ಪ್ರವೇಶಿಸದೆ ಬೇರೆಡೆ ಹರಿದರೆ ಅದು ದಿಕ್ಕುತಪ್ಪಿದ ಪ್ರವಾಹದಂತೆ ವಿನಾಶಕಾರಿಯಾಗಬಲ್ಲದು. ಇದೊಂದು ವಿಐಪಿ ಲಾಂಜ್ ಇದ್ದಾಗೆ. ಆದ್ರೆ ನೀವು ಹೇಳಿದ ಆ ಅಪರೋಕ್ಷ ಜ್ಞಾನ ಎಂಬ ಪದದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬೇಕಿದೆ. ಖಂಡಿತ. ನಾವು ಶಾಲಾ ಕಾಲೇಜುಗಳಲ್ಲಿ ಪುಸ್ತಕಗಳನ್ನು ಓದಿ ಪಡೆಯುವ ಜ್ಞಾನಕ್ಕೂ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಈ ಅಪರೋಕ್ಷ ಜ್ಞಾನಕ್ಕೂ ಇರುವ ಮೂಲಭೂತ ವ್ಯತ್ಯಾಸವೇನು? ನಾವು ಪುಸ್ತಕಗಳನ್ನು ಓದಿ ಅಥವಾ ಇನ್ನೊಬ್ಬರಿಂದ ಕೇಳಿ ಪಡೆಯುವ ಜ್ಞಾನವನ್ನು ಪರೋಕ್ಷ ಜ್ಞಾನ ಎಂದು ಕರೆಯಲಾಗುತ್ತದೆ. ಸರಿ. ಉದಾಹರಣೆಗೆ, ಜೇನುತುಪ್ಪದ ಸಿಹಿಯ ಬಗ್ಗೆ ಸಾವಿರಾರು ಪುಸ್ತಕಗಳನ್ನು ಓದುವುದು, ಅದರ ರಾಸಾಯನಿಕ ಸಂಯೋಜನೆಯನ್ನು ವಿಶ್ಲೇಷಿಸುವುದು, ಇದೆಲ್ಲವೂ ಪರೋಕ್ಷ ಜ್ಞಾನ. ಹೌದು, ಅದು ಕೇವಲ ಮಾಹಿತಿಯಷ್ಟೇ. ಆದರೆ ಒಂದು ಹನಿ ಜೇನುತುಪ್ಪವನ್ನು ನಾಲಿಗೆಯ ಮೇಲೆ ಇಟ್ಟುಕೊಂಡಾಗ ಸಿಗುವ ರುಚಿಯ ನೇರ ಅನುಭವವೇ ಅಪರೋಕ್ಷ ಜ್ಞಾನ. ಆಜ್ಞಾಚಕ್ರವು ಜಾಗೃತಗೊಂಡಾಗ ಸತ್ಯವು ಯಾವುದೇ ಮಾಧ್ಯಮದ ಹಂಗಿಲ್ಲದೆ ನೇರವಾದಿ ಅನುಭವಕ್ಕೆ ಬರುತ್ತದೆ. ಅಬ್ಬಾ, ಇದು ತರ್ಕವನ್ನು ಮೀರಿದ ನೇರವಾದ ಗ್ರಹಿಕೆಯ ಸ್ಥಿತಿಯಂತ ಗಾಯತ್ರಿ ಚೈತನ್ಯ ವಿವರಿಸುತ್ತದೆ. ಹೌದು. ಅಂದ್ರೆ ಕುಂಡಲಿನಿ ಎನ್ನುವುದು ಇಂಜಿನ್ ಪೂರ್ಣ ವೇಗದಲ್ಲಿರುವ ಒಂದು ಕಾರು ಇದ್ದಂತೆ. ಆ ಕಾರಿಗೆ ಸ್ಟೀರಿಂಗ್ ವೀಲ್ ಇಲ್ಲದಿದ್ರೆ ಏನಾಗುತ್ತದೆಯೋ, ಬುದ್ಧಿ ಮತ್ತು ವಿವೇಕದ ನಿಯಂತ್ರಣವಿಲ್ಲದೆ ಶಕ್ತಿ ಎಚ್ಚರಗೊಂಡರೆ ಅದೇ ಅಪಾಯ ಎದುರಾಗುತ್ತದೆ. ನಿಖರವಾದ ಹೋಲಿಕೆ ಇದು. ಆಜ್ಞಾಚಕ್ರವೇ ಆ ಸ್ಟೀರಿಂಗ್ ವೀಲ್. ಗಾಯತ್ರಿ ಚೈತನ್ಯದಲ್ಲಿ ಹೇಳಿರುವಂತೆ ಈ ಸ್ಟೀರಿಂಗ್ ವೀಲ್ ಅನ್ನು ಹಿಡಿಯಲು ಆಜ್ಞಾಚಕ್ರವನ್ನು ತಲುಪುವುದು ಕಡ್ಡಾಯ. ಆದ್ರೆ ಈ ಆಜ್ಞಾಚಕ್ರವೆಂಬ ಆ ವಿಐಪಿ ಲಾಂಜ್ ಅನ್ನು ಪ್ರವೇಶಿಸುವುದು ಹೇಗೆ? ಆ ಗುರಿಯನ್ನು ಸಾಧಿಸಲು ನಮ್ಮ ಮುಂದಿರುವ ಪ್ರಬಲವಾದ ಸಾಧನ ಯಾವುದು? ಇಲ್ಲೇ ಒಂದು ದೊಡ್ಡ ರಹಸ್ಯ ತೆರೆದುಕೊಳ್ಳುತ್ತದೆ. ಇಲ್ಲೇ ಗಾಯತ್ರಿ ಮಂತ್ರದ ಪ್ರವೇಶವಾಗುತ್ತದೆ ಅಲ್ಲವೇ? ಹೌದು. ಆಜ್ಞಾಚಕ್ರದ ಬಾಗಿಲನ್ನು ತೆರೆಯುವ ನಿಖರವಾದ ಸಾಧನವೇ ಗಾಯತ್ರಿ ಮಂತ್ರ ಎಂದು ಗಾಯತ್ರಿ ಚೈತನ್ಯವು ಅತ್ಯಂತ ಸ್ಪಷ್ಟವಾಗಿ ವಿವರಿಸುತ್ತದೆ. ಓಹೋ. ಗಾಯತ್ರಿ ಮಂತ್ರ ಎಂದ್ರೆ ಅದು ಕೇವಲ ನಾವು ತುಟಿಗಳಿಂದ ಉಚ್ಚರಿಸುವ ಕೆಲವು ಶಬ್ದಗಳ ಸಮೂಹವಲ್ಲ. ಅದು ಜ್ಞಾನ, ಬುದ್ಧಿ ಮತ್ತು ವಿಶೇಷವಾಗಿ ಸುಧಾಶೋಧಕಕ್ಕೆ ಅನುವರ್ತವಾಗಿದೆ. ಸುಧಾಶೋಧಕ ಅಂದರೆ ಕುಂಡಲಿನಿ ಶಕ್ತಿಗೂ ಮತ್ತು ಗಾಯತ್ರಿ ಮಂತ್ರಕ್ಕೂ ಇರುವ ಸಂಬಂಧ
ಕೇವಲ ಮೇಲ್ಮೈ ಮಟ್ಟದಲ್ಮಾ ಅಂತಾಯ್ತು. ಖಂಡಿತ ಇಲ್ಲ. ಅದು ಭೌತಶಾಸ್ತ್ರದ ನಿಯಮಗಳಷ್ಟೇ ನಿಖರವಾದದ್ದು. ಒಂದು ನಿಮಿಷ, ಮಂತ್ರ ಎಂದರೆ ಕೇವಲ ಶಬ್ದ. ಆ ಶಬ್ದ ಹೇಗೆ ಒಳಗಿನ ಶಕ್ತಿಯನ್ನು ಶುದ್ಧೀಕರಿಸುತ್ತದೆ? ಇದು ವಿಜ್ಞಾನದ ದೃಷ್ಟಿಯಿಂದ ಹೇಗೆ ಸಾಧ್ಯ? ಇದು ಮೇಲ್ನೋಟಕ್ಕೆ ಆಶ್ಚರ್ಯ ಎನಿಸಬಹುದು. ಆದರೆ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಸುಧಾಶೋಧಕ ಎಂಬ ಪದವನ್ನು ಬಿಡಿಸಿ ನೋಡಿದ್ರೆ, ಸುಧಾ ಎಂದರೆ ಅಮೃತ, ಶೋಧಕ ಎಂದರೆ ಸೋಸುವುದು ಅಥವಾ ಶುದ್ಧೀಕರಿಸುವುದು. ಶಬ್ದವು ನಮ್ಮ ನರಮಂಡಲದ ಮೇಲೆ ಭೌತಿಕವಾಗಿ ಹೇಗೆ ಪ್ರಭಾವ ಬೀರುತ್ತದೆ? ಶಬ್ದವು ಕೇವಲ ಗಾಳಿಯ ಚಲನೆಯಲ್ಲ, ಅದು ಆಳವಾದ ಕಂಪನ ಅಥವಾ ವೈಬ್ರೇಷನ್. ಗಾಯತ್ರಿ ಮಂತ್ರವನ್ನು ಪಠಿಸಿದಾಗ ಉಂಟಾಗುವ ಆ ನಿರ್ದಿಷ್ಟ ನಾದದ ಕಂಪನಗಳು ನಮ್ಮ ಮಿದುಳಿನ ನರಮಂಡಲದ ಮೇಲೆ ನೇರವಾದ ಒತ್ತಡವನ್ನು ಹೇರುತ್ತದೆ. ಅಂದರೆ ವಿಶೇಷವಾಗಿ ಆಜ್ಞಾಚಕ್ರದ ಸುತ್ತಲಿರುವ ಸೂಕ್ಷ್ಮ ನಾಡಿಗಳ ಮೇಲೆ ಅಲ್ವಾ? ಹೌದು. ಒಂದು ರೇಡಿಯೋವನ್ನು ನಿರ್ದಿಷ್ಟ ಸ್ಟೇಷನ್ಗೆ ಟ್ಯೂನ್ ಮಾಡಿದಾಗ ಮಾತ್ರ ಹಾಡು ಸ್ಪಷ್ಟವಾಗಿ ಕೇಳಿಸ್ತದೆ ತಾನೆ? ಹಾಗೇ ಗಾಯತ್ರಿ ಮಂತ್ರದ ಅಕ್ಷರಗಳ ಜೋಡಣೆಯು ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಯನ್ನು ಸೃಷ್ಟಿಸುತ್ತದೆ. ಓ, ಆ ಫ್ರೀಕ್ವೆನ್ಸಿಯು ನಮ್ಮ ಒಳಗಿನ ಕಶ್ಮಲಗಳನ್ನು ಒಡೆಯುತ್ತದೆಯಾ? ಖಂಡಿತ. ಶಕ್ತಿಯ ಹರಿವಿಗೆ ಇರುವ ಅಡೆತಡೆಗಳನ್ನು ಈ ಕಂಪನದ ಮೂಲಕವೇ ಒಡೆದುಹಾಕುತ್ತದೆ. ಇದನ್ನೇ ಸುಧಾಶೋಧಕ ಪ್ರಕ್ರಿಯೆ ಎಂದು ಗಾಯತ್ರಿ ಚೈತನ್ಯದಲ್ಲಿ ಕರೆಯಲಾಗಿದೆ. ಹಾಗಾದ್ರೆ ಇದೊಂದು ಅತ್ಯಂತ ನಿಖರವಾದ ಕೊಂಡಿ. ಗಾಯತ್ರಿ ಮಂತ್ರವು ಆಜ್ಞಾಚಕ್ರ ಎಂಬ ಬುಕ್ಕಸವನ್ನು ತೆರೆಯಲು ಬೇಕಾದ ರಹಸ್ಯ ಪಾಸ್ವರ್ಡ್ ಇದ್ದಂತೆ. ಹೌದು. ಒಳಗಿನಿಂದ ಎಚ್ಚರಗೊಂಡ ಕುಂಡಲಿನಿ ಶಕ್ತಿಗೆ ಆಜ್ಞಾಚಕ್ರವು ಭೇದನಗೊಂಡಾಗ, ಅಂದ್ರೆ ಮುಕ್ತವಾದಾಗ ಮಾತ್ರ ಗಾಯತ್ರಿ ಸಾಧನೆಯ ಸಂಪೂರ್ಣ ಫಲವು ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂದು ಗಾಯತ್ರಿ ಚೈತನ್ಯವು ಹೇಳುತ್ತದೆ. ನಿಖರವಾಗಿ ಎರಡರ ಸಮಾಗಮ ಬಹಳ ಮುಖ್ಯ. ಒಂದು ವೇಳೆ ಒಳಗಿನ ಆಜ್ಞಾಚಕ್ರದ ಎಚ್ಚರವಿಲ್ಲದೆ ಕೇವಲ ಹೊರಗಿನಿಂದ ಬಾಯಲ್ಲಿ ಮಂತ್ರವನ್ನು ಯಾಂತ್ರಿಕವಾಗಿ ಪಠಿಸುತ್ತಿದ್ದರೆ ನಾವು ಅದರ ನೈಜ ಲಾಭದಿಂದ ವಂಚಿತರಾಗುತ್ತೇವೆಯಾ? ಬಾಹ್ಯವಾಗಿ ಮಂತ್ರವನ್ನು ಜಪಿಸುವುದು ಒಂದು ಹಂತದವರೆಗೆ ಮನಸ್ಸನ್ನು ಶಾಂತಗೊಳಿಸಬಹುದು. ಆದರೆ ಮಂತ್ರದ ನೈಜ ಶಕ್ತಿ ಪ್ರಕಟವಾಗುವುದು ಒಳಗಿನ ಮತ್ತು ಹೊರಗಿನ ಶಕ್ತಿಗಳ ಸಮನ್ವಯತೆಯಿಂದ. ಅಂದ್ರೆ ಒಳಗಿನ ಎಚ್ಚರ ಮತ್ತು ಹೊರಗಿನ ಜಪ. ಹೌದು. ಮಂತ್ರದ ನಾದದ ಕಂಪನಗಳು ಹೊರಗಿನಿಂದ ಕೆಲಸ ಮಾಡಿದರೆ, ಕುಂಡಲಿನಿ ಶಕ್ತಿಯು ಒಳಗಿನಿಂದ ಆಜ್ಞಾಚಕ್ರದ ಬಾಗಿಲನ್ನು ತಟ್ಟುತ್ತದೆ. ಈ ಎರಡು ಶಕ್ತಿಗಳು ಒಂದೇ ಬಿಂದುವಿನಲ್ಲಿ ಸಂಧಿಸಿದಾಗ ಮಾತ್ರ ಆಜ್ಞಾಚಕ್ರದ ಜಾಗೃತಿಯಾಗುತ್ತದೆ. ಅದ್ಭುತ. ಅಲ್ಲಿಂದ ಹೊರಹೊಮ್ಮುವ ವಿವೇಕವೇ ಆ ಸಾಧನೆಯ ಪೂರ್ಣಫಲ. ಇದು ನಿಜಕ್ಕೂ ನಮ್ಮ ಆಲೋಚನಾ ಕ್ರಮವನ್ನೇ ಬದಲಾಯಿಸುವಂತಹ ವೈಜ್ಞಾನಿಕ ಒಳನೋಟ. ಹೌದು. ಇದು ಸಾಮಾನ್ಯ ಜ್ಞಾನವಲ್ಲ. ಅದೇ, ಇಷ್ಟೊಂದು ನಿಖರವಾದ ಅತ್ಯಂತ ಸೂಕ್ಷ್ಮವಾದ ಪ್ರಕ್ರಿಯೆಯನ್ನು ವಿವರಿಸುವ ಈ ಜ್ಞಾನ ಕೇವಲ ಒಂದು ನಂಬಿಕೆಯಾಗಿರಲು ಸಾಧ್ಯವಿಲ್ಲ. ಗಾಯತ್ರಿ ಚೈತನ್ಯವು ಈ ಇಡೀ ಪ್ರಕ್ರಿಯೆಯನ್ನು ವಿವರಿಸಲು ಯಾವ ರೀತಿಯ ಆಧಾರಗಳನ್ನು ಒದಗಿಸುತ್ತದೆ? ಈ ಪ್ರಾಚೀನ ವಿಜ್ಞಾನದ ಬೇರುಗಳೆಲ್ಲಿವೆ? ಈ ಜ್ಞಾನ ಪರಂಪರೆಯ ಆಳ ಮತ್ತು ವಿಸ್ತಾರವು ಬೃಹತ್ತಾದ ಪ್ರಾಚೀನ ಗ್ರಂಥಗಳ ಭಂಡಾರದಲ್ಲಿ ಅಡಗಿದೆ. ಗಾಯತ್ರಿ ಚೈತನ್ಯವು ಕೇವಲ ಒಂದು ದೃಷ್ಟಿಕೋನವನ್ನು ನೀಡದೆ ಭಾರತೀಯ ಆಧ್ಯಾತ್ಮಿಕ ವಿಜ್ಞಾನದ ಸಮಗ್ರ ಚಿತ್ರಣವನ್ನೇ ತೆರೆದಿರ್ತದೆ. ಈ ಬೃಹತ್ ಜ್ಞಾನ ಭಂಡಾರವನ್ನು ಗಾಯತ್ರಿ ಚೈತನ್ಯವು ಹಲವು ಮಜಲುಗಳಲ್ಲಿ ವಿಶ್ಲೇಷಿಸುತ್ತದೆ ಅಲ್ವಾ? ಹೌದು. ನಾವು ಕೇವಲ ಕೆಲವು ಪ್ರಮುಖ ಕೃತಿಗಳನ್ನಷ್ಟೇ ಆಳವಾಗಿ ಗಮನಿಸಿದ್ರೆ ಸಾಕು, ಈ ವಿಜ್ಞಾನದ ನಿಖರತೆ ಅರ್ಥವಾಗುತ್ತದೆ. ಸಂಹಿತೆಗಳಿಂದಲೇ ಆರಂಭಿಸೋಣ. ಗಾಯತ್ರಿ ಚೈತನ್ಯವು ಯಾವ ಸಂಹಿತೆಗಳನ್ನು ಉಲ್ಲೇಖಿಸುತ್ತದೆ? ಸಂಹಿತೆಗಳ ಬಗ್ಗೆ ಹೇಳೋದಾದರೆ ಇಲ್ಲಿ ಪ್ರಮುಖವಾಗಿ ಶಿವ ಸಂಹಿತೆ ಮತ್ತು ದತ್ತಾತ್ರೇಯ ಸಂಹಿತೆಯ ಉಲ್ಲೇಖವಿದೆ. ಓಹೋ. ಇನ್ನು ಉಪನಿಷತ್ತುಗಳ ಪಟ್ಟಿಯಂತೂ ಬಹಳ ದೊಡ್ಡದು. ಇದು ಜ್ಞಾನದ ಅಡಿಪಾಯ. ಸರಸ್ವತಿ ರಹಸ್ಯ, ದೇವಿ, ಯೋಗ ಕುಂಡಲಿನಿ, ಶ್ರೀ ಜಾಬಾಲ ದರ್ಶನ, ಶಾಂಡಿಲ್ಯ ಉಪನಿಷತ್ತುಗಳು ಇವೆಲ್ಲವೂ ಕುಂಡಲಿನಿ ಜಾಗೃತಿಯ ಬಗ್ಗೆ ಮಾತನಾಡುತ್ತವೆಯೇ? ಖಂಡಿತ. ಮತ್ತು ಯೋಗ ಚೂಡಾಮಣಿ, ಯೋಗ ಶಿಖ, ಯೋಗ ತತ್ವ, ಮಂಡಲ ಬ್ರಾಹ್ಮಣ, ಹಂಸ, ಧ್ಯಾನಬಿಂದು, ಅಮೃತನಾಂದ. ಈ ಪಟ್ಟಿ ಮುಂದುವರಿಯುತ್ತಲೇ ಇರುತ್ತದೆ. ಹೌದು. ನರಸಿಂಹತಾಪನಿ, ರಾಮತಾಪನಿ, ಮೈತ್ರೇಯಿ ಉಪನಿಷತ್ತುಗಳೂ ಸಹ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲ್ಪಟ್ಟಿವೆ. ಇದರಲ್ಲಿ ಯೋಗ ಚೂಡಾಮಣಿ ಉಪನಿಷತ್ತು ಈ ಪ್ರಕ್ರಿಯೆಯನ್ನು ಹೇಗೆ ವಿವರಿಸುತ್ತದೆ? ಅದು ಕೇವಲ ತಾತ್ವಿಕ ವಿಚಾರಗಳ ಬಗ್ಗೆ ಮಾತ್ರ ಮಾತನಾಡುತ್ತದೆಯೇ ಅಥವಾ ಅದರಲ್ಲಿ ಭೌತಿಕ ದೇಹದ ನಕ್ಷೆಯ ಉಲ್ಲೇಖವಿದೆಯಾ? ಆ ಉಪನಿಷತ್ತು ಕೇವಲ ತಾತ್ವಿಕವಲ್ಲ. ಅದೊಂದು ಅಪ್ಪಟ ಅನಾಟಮಿ ಅಥವಾ ಶರೀರಶಾಸ್ತ್ರದ ಕೈಪಿಡಿಯಂತಿದೆ. ಅರೇವಾ, ನಮ್ಮ ಪ್ರಾಚೀನರು ಅಷ್ಟೊಂದು ನಿಖರವಾದ ಶರೀರಶಾಸ್ತ್ರವನ್ನು ಬರೆದಿದ್ದರಾ? ಹೌದು. ಅದು ನಮ್ಮ ಬೆನ್ನುಹುರಿಯಲ್ಲಿ ಶಕ್ತಿ ಹೇಗೆ ಸಂಚರಿಸುತ್ತದೆ, 72,000 ನಾಡಿಗಳು ಹೇಗೆ ಹೆಣೆದುಕೊಂಡಿವೆ ಮತ್ತು ಪ್ರಾಣವಾಯುವು ಚಕ್ರಗಳನ್ನು ಹೇಗೆ ಪ್ರಚೋದಿಸುತ್ತದೆ ಎಂಬುದರ ನಿಖರವಾದ ನಕ್ಷೆಯನ್ನು ನೀಡುತ್ತದೆ.
ಅದೇ ರೀತಿ ಗಾಯತ್ರಿ ಚೈತನ್ಯದಲ್ಲಿ ಪುರಾಣಗಳು ಮತ್ತು ಸ್ತೋತ್ರಗಳ ಉಲ್ಲೇಖವೂ ಇದೆಯಲ್ಲವೇ? ದೇವಿ ಭಾಗವತ ಪುರಾಣ, ಸ್ಕಂದ ಪುರಾಣಗಳೆಲ್ಲ ಇವೆ. ಹೌದು, ಮತ್ತು ವಿಶೇಷವಾಗಿ ಆದಿಶಂಕರಾಚಾರ್ಯರು ರಚಿಸಿದ ಸೌಂದರ್ಯಲಹರಿ ಮತ್ತು ಆನಂದಲಹರಿಯನ್ನು ಉಲ್ಲೇಖಿಸಲಾಗಿದೆ. ಜೊತೆಗೆ ಶ್ರೀ ಲಲಿತಾ ಸಹಸ್ರನಾಮ ಕೂಡ ಇದೆ. ಮೇಲ್ನೋಟಕ್ಕೆ ಸೌಂದರ್ಯಲಹರಿಯು ಕೇವಲ ಭಕ್ತಿಗೀತೆ ಅಥವಾ ಸ್ತೋತ್ರದಂತೆ ಕಾಣುತ್ತದೆ ಅಲ್ವಾ? ಹೌದು, ಆದರೆ ಅದರ ಪ್ರತಿಯೊಂದು ಶ್ಲೋಕವೂ ಕುಂಡಲಿನಿ ಶಕ್ತಿಯು ಮೂಲಾಧಾರದಿಂದ ಸಹಸ್ರಾರದವರೆಗೆ ಚಲಿಸುವಾಗ ಆಗುವ ಸೂಕ್ಷ್ಮ ಬದಲಾವಣೆಗಳನ್ನು ಕಾವ್ಯಾತ್ಮಕವಾಗಿ, ಆದರೆ ಅತ್ಯಂತ ವೈಜ್ಞಾನಿಕವಾಗಿ ದಾಖಲಿಸಿದೆ. ಇದು ನಿಜಕ್ಕೂ ವಿಸ್ಮಯ. ತಂತ್ರ ಮತ್ತು ಯೋಗ ಗ್ರಂಥಗಳಲ್ಲಿ ಹಠಯೋಗ ಪ್ರದೀಪಿಕಾ, ಗೋರಕ್ಷಶತಕಂ, ಭೈರವಯಾಮಳ, ಮೇರುತಂತ್ರ, ವಾಮಕೇಶ್ವರ ತಂತ್ರ ಮತ್ತು ಷಟ್ಚಕ್ರ ನಿರೂಪಣದಂತಹ ಕೃತಿಗಳು ಗಾಯತ್ರಿ ಚೈತನ್ಯವು ಆಧಾರವಾಗಿ ನೀಡುತ್ತದೆ. ನಿಜ, ತಾತ್ವಿಕ ಕೃತಿಗಳಾದ ಅದ್ವೈತ ಮಾರ್ತಾಂಡ, ವರಿವಸ್ಯ ರಹಸ್ಯಂ, ಸಿದ್ಧಾಂತ ಶಿಖಾಮಣಿಯಂತಹ ಗ್ರಂಥಗಳು ಈ ಚಕ್ರಗಳ ಭೇದನೆಯ ರಹಸ್ಯವನ್ನು ಬಿಚ್ಚಿಡುತ್ತವೆ. ಇಷ್ಟೆಲ್ಲಾ ಸಂಸ್ಕೃತದ ಉಪನಿಷತ್ತುಗಳು ಮತ್ತು ಸ್ತೋತ್ರಗಳ ಜೊತೆಗೆ ಗಾಯತ್ರಿ ಚೈತನ್ಯದಲ್ಲಿ ನನ್ನನ್ನು ಅತ್ಯಂತ ಹೆಚ್ಚು ಬೆರಗುಗೊಳಿಸಿದ ವಿಚಾರ ಒಂದಿದೆ. ಯಾವುದು ಅದು? 12ನೇ ಶತಮಾನದ ಕನ್ನಡದ ಶ್ರೇಷ್ಠ ದಾರ್ಶನಿಕ ಶ್ರೀ ಅಲ್ಲಮಪ್ರಭು ಅವರ ವಚನ ಸಾಹಿತ್ಯದ ಉಲ್ಲೇಖ. ಸಾವಿರಾರು ವರ್ಷಗಳ ಹಿಂದಿನ ಸಂಸ್ಕೃತ ಉಪನಿಷತ್ತುಗಳಿಗೂ ಜನಸಾಮಾನ್ಯರ ಭಾಷೆಯಾದ ಕನ್ನಡದ ವಚನಗಳಿಗೂ ಎಲ್ಲಿಯ ಸಂಬಂಧ? ಅಲ್ಲಮ ಪ್ರಭುಗಳು ಈ ಕುಂಡಲಿನಿ ಶಕ್ತಿಯನ್ನು ಹೇಗೆ ವಿಶ್ಲೇಷಿಸಿದ್ದಾರೆ? ಗಾಯತ್ರಿ ಚೈತನ್ಯದಲ್ಲಿ ಸೌ ಅನಿತಾ ಅರವಿಂದ್ ಸರಾಫ್ ಅವರು ಈ ಅದ್ಭುತವಾದ ಜ್ಞಾನದ ಕೊಂಡಿಯನ್ನು ಬಹಳ ಸೂಕ್ಷ್ಮವಾಗಿ ಬೆಸೆದಿದ್ದಾರೆ. ಹೌದಾ? ಹೇಗೆ? ಅಲ್ಲಮಪ್ರಭುಗಳ ವಚನಗಳಲ್ಲಿ ಬೆಳಗು, ಶೂನ್ಯಪೀಠ, ಗುಹೇಶ್ವರ ಎಂಬ ಪದಗಳು ಪದೇ ಪದೇ ಬರುತ್ತವೆ. ಇವು ಕೇವಲ ಕಾವ್ಯದ ಪದಗಳಲ್ಲ. ಅಲ್ಲಮರು ಉಲ್ಲೇಖಿಸುವ ಆ ಶೂನ್ಯಪೀಠವೇ ಆಜ್ಞಾಚಕ್ರ ಮತ್ತು ಸಹಸ್ರಾರದ ಮೇಲಿನ ಸ್ಥಿತಿ. ಓಹೋ, ಅಂದ್ರೆ ಆ ಭ್ರೂಮಧ್ಯದಲ್ಲಿ ಪ್ರಜ್ಞೆಯು ಕೇಂದ್ರೀಕೃತವಾದಾಗ ಉಂಟಾಗುವ ಜ್ಞಾನದ ಸ್ಫೋಟವನ್ನೇ ಅವರು ವಿವರಿಸಿದ್ದಾರೆ. ಹೌದು, ಆ ಜ್ಞಾನದ ಸ್ಫೋಟವನ್ನೇ ಅವರು ತಮ್ಮ ವಚನಗಳಲ್ಲಿ ಬೆಳಗು ಎಂದು ವಿವರಿಸಿದ್ದಾರೆ. ಸೌ ಅನಿತಾ ಅರವಿಂದ್ ಸರಾಫ್ ಅವರು ಈ ವಿಭಿನ್ನ ಕಾಲಘಟ್ಟದ ವಿಭಿನ್ನ ಭಾಷೆಯ ಕೃತಿಗಳೆಲ್ಲವೂ ಹೇಗೆ ಒಂದೇ ಸೂಕ್ಷ್ಮ ಸತ್ಯದ ಕಡೆಗೆ ಬೆರಳು ಮಾಡುತ್ತಿವೆ ಎಂಬುದನ್ನು ಗಾಯತ್ರಿ ಚೈತನ್ಯದಲ್ಲಿ ಸಂಪೂರ್ಣವಾಗಿ ಸಾಬೀತುಪಡಿಸಿದ್ದಾರೆ. ಇದು ಅತ್ಯಂತ ರೋಮಾಂಚಕಾರಿಯಾದ ಒಳನೋಟ. ಉತ್ತರದಲ್ಲಿ ಹುಟ್ಟಿದ ಸಂಸ್ಕೃತದ ಉಪನಿಷತ್ತುಗಳಾಗಲಿ, ತಂತ್ರಶಾಸ್ತ್ರದ ಕೃತಿಗಳಾದ ಭೈರವಯಾಮಳ ಅಥವಾ ಷಟ್ಚಕ್ರ ನಿರೂಪಣವಾಗಲಿ, ದಕ್ಷಿಣದಲ್ಲಿ ಹುಟ್ಟಿದ ಕನ್ನಡದ ವಚನಗಳಾಗಲಿ, ಭೌಗೋಳಿಕ ಗಡಿಗಳು ಮತ್ತು ಭಾಷೆಗಳು ಬೇರೆಯಾಗಿದ್ರೂ ಮನುಷ್ಯನ ಪ್ರಜ್ಞೆಯ ವಿಕಾಸದ ನಕ್ಷೆ ಎಲ್ಲೆಡೆಯೂ ಒಂದೇ ಆಗಿದೆ ಅಲ್ವಾ? 100ಕ್ಕೆ 100 ಸತ್ಯ. ಮಾನವನ ದೇಹ ಮತ್ತು ಮನಸ್ಸಿನ ತಂತ್ರಜ್ಞಾನವನ್ನು ನಮ್ಮ ಹಿರಿಯರು ಎಷ್ಟೊಂದು ನಿಖರವಾಗಿ ಡಿಕೋಡ್ ಮಾಡಿದ್ರು ಎನ್ನುವುದಕ್ಕೆ ಗಾಯತ್ರಿ ಚೈತನ್ಯವು ಒದಗಿಸುವ ಈ ಸಾಕ್ಷ್ಯಗಳೇ ಅಂತಿಮ ಕನ್ನಡಿಯಾಗಿವೆ. ನಿಜ. ಉಪನಿಷತ್ತುಗಳ ತಾತ್ವಿಕತೆ, ತಂತ್ರಗ್ರಂಥಗಳ ಪ್ರಾಯೋಗಿಕತೆ ಮತ್ತು ವಚನ ಸಾಹಿತ್ಯದ ಅನುಭವ ಇವೆಲ್ಲವೂ ಸೇರಿ ಕುಂಡಲಿನಿ ಮತ್ತು ಆಜ್ಞಾಚಕ್ರದ ಒಂದು ಸಮಗ್ರ ವಿಜ್ಞಾನವನ್ನು ನಮ್ಮ ಮುಂದಿಡುತ್ತವೆ. ಹೌದು, ಈ ಧ್ಯಾನವನ್ನ ಅರಿಯಲು ಗಾಯತ್ರಿ ಚೈತನ್ಯವು ಒದಗಿಸುವ ತಳಹದಿ ಅತ್ಯಂತ ಭದ್ರವಾದದ್ದು. ನಾವು ಈ ಆಳವಾದ ಅಧ್ಯಯನದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಇಂದಿನ ಗಾಯತ್ರಿ ಚೈತನ್ಯದ ಅಧ್ಯಯನದ ಪ್ರಮುಖ ಅಂಶಗಳನ್ನು ಒಟ್ಟುಗೂಡಿಸಿ ನೋಡುವುದಾದ್ರೆ, ನಮ್ಮ ಪಯಣವು ಷಟ್ಚಕ್ರ ಭೇದನೆಯ 2 ವಿಭಿನ್ನ ಮಾರ್ಗಗಳಿಂದ ಆರಂಭವಾಯಿತು. ಹೌದು, ಆ ರಾಜಮಾರ್ಗ ಮತ್ತು ತೀವ್ರತೆಯ ಮಾರ್ಗ. ಶಕ್ತಿಯನ್ನು ನೇರವಾಗಿ ಗತಿಶೀಲಗೊಳಿಸುವ ಪ್ರಕ್ರಿಯೆ ಮತ್ತು ಚಕ್ರಗಳನ್ನು ಶುದ್ಧೀಕರಿಸುವ ಶೋಧನ ಪ್ರಕ್ರಿಯೆಗಳ ಹಿಂದಿನ ತಾರ್ಕಿಕತೆಯನ್ನು ನಾವು ಅರಿತೆವು. ಕುಂಡಲಿನಿ ಶಕ್ತಿಯು ಎಚ್ಚರಗೊಂಡ್ರಷ್ಟೇ ಸಾಲದು, ಅದು ಆಜ್ಞಾಚಕ್ರವನ್ನು ತಲುಪಲೇಬೇಕಾದ ಅನಿವಾರ್ಯತೆಯನ್ನು ನಾವು ಮನಗಂಡೆವು. ಕೇವಲ ಶಕ್ತಿಗೆ ವಿವೇಕದ ಸ್ಟೀರಿಂಗ್ ವೀಲ್ ಇಲ್ಲದಿದ್ದರೆ ಅದು ನಿರರ್ಥಕ ಎಂಬ ಸತ್ಯವನ್ನು ನಾವು ಇಲ್ಲಿ ವಿಶ್ಲೇಷಿಸಿದೆವು. ಹಾಗೆಯೇ ಗಾಯತ್ರಿ ಮಂತ್ರದ ಸುಧಾಶೋಧಕ ಗುಣವು ಆಜ್ಞಾಚಕ್ರವನ್ನು ತೆರೆಯುವ ರಹಸ್ಯ, ಪಾಸ್ವರ್ಡ್ ಎಂಬುದನ್ನು ನಾವು ನೋಡಿದೆವು. ಜೊತೆಗೆ ಸೌ ಅನಿತಾ ಅರವಿಂದ್ ಸರಾಫ್ ಅವರು ವಿವರಿಸಿದಂತೆ ಈ ಇಡೀ ವಿಜ್ಞಾನವನ್ನು ಬೆಂಬಲಿಸುವ ಉಪನಿಷತ್ತುಗಳಿಂದ ಹಿಡಿದು ವಚನ ಸಾಹಿತ್ಯದವರೆಗಿನ ಅಗಾಧವಾದ ಸಾಕ್ಷ್ಯಗಳನ್ನು ನಾವು ಚರ್ಚಿಸಿದೆವು. ಈ ಜ್ಞಾನವು ಕೇವಲ ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡುವ ಯೋಗಿಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ ಅಲ್ವಾ? ಖಂಡಿತ ಅಲ್ಲ.
ನಮ್ಮ ದೈನಂದಿನ ಜೀವನದಲ್ಲಿಯೂ ಇದರ ಪ್ರಸ್ತುತತೆ ಅಪಾರವಾಗಿದೆ. ಅದು ಹೇಗೆ ಅಂತ ಕೇಳುಗರಿಗೆ ಸ್ವಲ್ಪ ವಿವರಿಸಬಹುದೇ? ವಿವೇಕ ಮತ್ತು ಅಪರೋಕ್ಷ ಜ್ಞಾನ ಅಂದರೆ ಆಜ್ಞಾಚಕ್ರದ ಜಾಗೃತಿ ಇಲ್ಲದೆ ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಎಷ್ಟೇ ಸಂಪತ್ತು, ಅಧಿಕಾರ ಅಥವಾ ಭೌತಿಕ ಶಕ್ತಿಯನ್ನು ಹೊಂದಿದ್ದರೂ ಆ ಶಕ್ತಿಯನ್ನು ತನಗೆ ಅಥವಾ ಇತರರಿಗೆ ಸಕಾರಾತ್ಮಕವಾಗಿ ಬಳಸುವ ದಿಕ್ಕು ಅವನಿಗೆ ತೋರುವುದಿಲ್ಲ. ನಿಜ, ಶಕ್ತಿ ಇದೆ, ಆದರೆ ದಾರಿ ಗೊತ್ತಿಲ್ಲ. ಹೌದು, ಅಹಂಕಾರದಿಂದ ಕೂಡಿದ ದಿಕ್ಕಿಲ್ಲದ ಕುರುಡು ಶಕ್ತಿಗಿಂತ ವಿವೇಕ ಮತ್ತು ಅರಿವಿನ ಜೊತೆಗಿನ ಶಕ್ತಿಯೇ ಬದುಕಿನ ಯಶಸ್ಸಿನ ನೈಜ ಮೂಲ ಎಂಬುದೇ ಗಾಯತ್ರಿ ಚೈತನ್ಯದ ಅಂತಿಮ ಸಂದೇಶ. ಅತ್ಯಂತ ಅರ್ಥಪೂರ್ಣವಾದ ಹಾಗೂ ಆಳವಾದ ಮಾತುಗಳು. ಕೊನೆಯದಾಗಿ, ತಿಳಿಯಬಯಸುವ ಕೇಳುಗರಿಗೆ ಯೋಚಿಸಲು ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನು ಬಿಡೋಣ. ಖಂಡಿತ, ಹೇಳಿ. ನಾವು ಆಧುನಿಕ ಜಗತ್ತಿನಲ್ಲಿ, ದೈನಂದಿನ ಜೀವನದಲ್ಲಿ ಯಾವುದೇ ಸ್ಪಷ್ಟ ತಾರ್ಕಿಕ ಕಾರಣವಿಲ್ಲದೆ ಹೊಳೆಯುವ ಕೆಲವು ದಿಢೀರ್ ನಿರ್ಧಾರಗಳನ್ನು ಗಟ್ ಫೀಲಿಂಗ್ ಅಥವಾ ಇಂಟ್ಯೂಷನ್ ಎಂದು ಕರೆಯುತ್ತೇವೆ. ಹೌದು, ಅದೊಂದು ಕ್ಷಣಿಕ ಹೊಳಪು. ಯಾವುದೋ ಒಂದು ಅಪಾಯದ ಮುನ್ಸೂಚನೆ ಅಥವಾ ಒಂದು ಸಮಸ್ಯೆಗೆ ಥಟ್ಟನೆ ಸಿಗುವ ಪರಿಹಾರವು ಎಲ್ಲಿಂದಲೋ ಮಿನುಗುತ್ತದೆ. ಆ ಕ್ಷಣಿಕ ಜ್ಞಾನದ ಹೊಳಪುಗಳು ಎಲ್ಲೋ ಒಂದು ಕಡೆ ನಮಗರಿವಿಲ್ಲದಂತೆ ನಮ್ಮ ಆಜ್ಞಾಚಕ್ರದಿಂದ ಸಿಡಿದ ಆಕಸ್ಮಿಕ ಕಿಡಿಗಳಾಗಿರಬಹುದೇ? ಇದೊಂದು ಅದ್ಭುತವಾದ ಪ್ರಶ್ನೆ. ಸಾವಿರಾರು ವರ್ಷಗಳ ಹಿಂದೆಯೇ ಪ್ರಜ್ಞೆಯ ಈ ಬೃಹತ್ ಹೆದ್ದಾರಿಯನ್ನು ಎಷ್ಟೊಂದು ನಿಖರವಾಗಿ ಮ್ಯಾಪ್ ಮಾಡಿರುವಾಗ, ಗಾಯತ್ರಿ ಮಂತ್ರದಂಥ ಸರಿಯಾದ ಪಾಸ್ವರ್ಡ್ ಅನ್ನು ನಿರಂತರವಾಗಿ ಬಳಸಿದರೆ ಮಾನವನ ಮನಸ್ಸಿನೊಳಗೆ ಇನ್ಯಾವ ಅದ್ಭುತ ಬ್ರಹ್ಮಾಂಡಗಳು ತೆರೆದುಕೊಳ್ಳಬಹುದಲ್ಲವೇ? ಖಂಡಿತವಾಗಿಯೂ ಆ ಬ್ರಹ್ಮಾಂಡದ ಸಾಧ್ಯತೆಗಳೂ ಅಪಾರ. ಬಾಹ್ಯ ಜಗತ್ತಿನ ಕೃತಕ ಬುದ್ಧಿಮತ್ತೆಗಿಂತ ಸಾವಿರಾರು ಪಟ್ಟು ಪ್ರಬಲವಾದ ವಿವೇಕದ ಮೂಲವೊಂದು ನಮ್ಮ ಭ್ರೂಮಧ್ಯದಲ್ಲಿಯೇ ಕಾಯುತ್ತಿದೆಯಾ? ಇದರ ಬಗ್ಗೆ ಆಲೋಚಿಸುತ್ತಿರಿ. ಜ್ಞಾನದ ಈ ಬೌದ್ಧಿಕ ಪಯಣದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು.